ಶ್ರೀಕೃಷ್ಣಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ನೀಲಾಮಾನುಷ ವಿಗ್ರಹಃ. ಪುಸ್ತಕ ಇಲ್ಲಿಂದ ಓದೋಗುತ್ತೆ. ಶ್ರೀಕೃಷ್ಣ ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ನೀಲಾಮಾನುಷ ವಿಗ್ರಹಃ. ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸರೋ ಹರಿಃ ಚತುರ್ಭುಜಾಚ್ಚ ಚಕ್ರಾಸಿ ಕದಾ ಶಂಖಾಚ್ಯುತಾಯುಧಃ. ಗದಾಯುಧಃ ಅಲ್ಲ ದೇವಕೀ ನಂದನಸ್ತೀಶೋ ತಂದಗೋಪ ಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಃ ಭೂತನ ಜೀವಿತಾಹಾರಿ. ಹರಹ ಅಂತ ಪಾಠ ಇದೆ, ಹಾರಿ ಇದೆ. ಶಕಟಾಸುರ ಭಂಜನಃ ನಂದೋರಜನ ನಂದಿ ಸಚ್ಚಿದಾನಂದ ವಿಗ್ರಹ. ನವನೀತ ವಿಲಿಪ್ತಾಂಗೋ ನವನೀತ ನಟೋ ಅನಘಃ ನವನೀತ ನವಾಹಾರೋ ಕುಚಕುಂದ ಪ್ರಸಾದ ಕೃತೆ ಷೋಡಶ ಸ್ತ್ರೀ ಸಹಸ್ರೇಶ ಸ್ತ್ರೀಭಂಗಿ ಮಧುರಾಕೃತಿ. ಆಮೇಲೆ ಶುಕವಾಗ್ ಅಮೃತಾಬ್ಧೇಂದುರ್ ಗೋವಿಂದೋ ಗೋವಿನಾಂಕ ಗೋಗಿನಾಂಪತಿ. ವತ್ಸಪಾದ ಹರೇ ವತ್ಸಪಾದ ಹರೋನಂತೋ ಧೇನುಕಾಸುರ ಭಂಜನಃ ಗೃಣೀಕೃತ ತೃಣಾವರ್ತೋ ಯಮಲಾರ್ಜುನ ಭಂಜನಃ ಉತ್ತಾಲತಾಲ ಭೇತ್ತಾ ಚ ತಮಾಲ ಶ್ಯಾಮಲಾಕೃತಿ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಇಲಾಗತಿ ಪರಂಜ್ಯೋತಿರ್ಯದವೇಂದ್ರೋ ಯದೋದ್ವಹಃ ವನಮಾಲಿ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನ ಚಲೋದ್ಧರ್ತ ಗೋಪಾಲ ಸರ್ವಪಾಲಕಃ ಅಯೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಃ ಮಧುರಾನಾಥೋ ದ್ವಾರಕಾ ನಾಯಕೋ ಬಲಿ ವೃಂದಾವನಾಂತಃ ಸಂಚಾರಿ ಸೀತಾಮಭೂಷಣಃ ಸಮಂತಕಮಣಿರ್ಹರ್ತ ನರನಾರಾಯಣಾತ್ಮಕಃ ಕುಬ್ಜಾ ಗಂಧಾನುಲಿಪ್ತಾಂಗೋ ವಾಯಿ ಪರಮಪೌರುಷಃ. ನೋಡಿ, ಕುಬ್ಜಾ ಗಂಧಾನುಲಿಪ್ತ ಹಾಗೆ ಪ್ರಿಂಟ್ ಮಾಡಬಾರ್ದಾಗೆ ಒಂದೇ ಪದ. ಕುಬ್ಜಾ ಗಂಧಾನುಲಿಪ್ತಾಂಗ. ಇಲ್ಲಿ ಕುಬ್ಜಾ ದೇವ್ರು ಕುಬ್ಜಾ ಆಗಿಬಿಡ್ತಾರೆ, ಬಿಡಿಸ್ಬಿಟ್ಟು ದೇವ್ರು ಕುಬ್ಜಾ ಶ್ರೀಲಿಂಗ ಬೇರೆ ಆಗೋಗ್ಬಿಡ್ತಾರೆ. ಅವನು ಗಂಧಾನುಲಿಪ್ತಾಂಗ ಆಗಿಬಿಡ್ತಾರೆ, ಹಾಗಾಗಬಾರ್ದು. ಕುಬ್ಜಾ ಗಂಧಾನುಲಿಪ್ತಾಂಗೋ ತುಳಸಿ ಧಾಮಭೂಷಣ ಮಾಯಿ ಪರಮಪೌರುಷಃ ಪುಷ್ಟಿಕಾಸುರ ಚಾಣೂರಮಲ್ಲ ಯುದ್ಧ ವಿಶಾರದಃ. ರಾಯಸ್ತೋತ್ರ ಹಾಗೆ ಮಾಡಿರ್ತಾನೆ. ಪೂಜ್ಯಾಯ ರಾಘವೇಂದ್ರಾಯ ಧರ್ಮ ರಥಾಯ ಚ ಸೇರಿಸ್ಬಿಡ್ತಾನೆ. ರಥಾಯ ಚ ರಥಾಯ ಚ ಎಲ್ಲೆಲ್ಲೂ ಬಿಡಿಸ್ಬಿಡ್ತಾರೆ, ಎಲ್ಲೆಲ್ಲೂ ಮಾಡ್ತಾರೆ. ಅದು ಪ್ರಿಂಟ್ ಬೇರೆ ಅಂಟಿಸಿ ಇದು ಮಾಡಿ ಪರ್ಮನೆಂಟ್ ಪೇಂಟ್ ಬಿಡಿಸ್ಬಿಡ್ತಾರೆ. ಅಜ್ಜ ಸರಿ ಮಾಡಕ್ಕೂ ಬರೋದಿಲ್ಲ. 100ಕ್ಕೆ 99 ಪಾಲು ತಪ್ಪಿರ್ತಾರೆ. 199 ಪಾಲು ತಪ್ಪಿರ್ತಾವೆ. ಎಲ್ಲೋ ಅಕಸ್ಮಾತ್ ಅಧಿಕೃತ ಮಠಗಳಲ್ಲಿ ಇದಿರ್ತಾರೆ, ಅಂದ್ರೆ ಮೂಲ ಮಠದಿರ್ತದೆ, ಅದೇ ವಿದ್ವಾಂಸರು ಇರ್ತಾರೆ ಸಾಮಾನ್ಯವಾಗಿ. ಅಲ್ಲಿರೋ ಚಾನ್ಸಸ್ ಕಡಿಮೆ. ಅಲ್ಲಿ ಒಬ್ಬೊಮ್ಮೆ ಇರುತ್ತೆ, ಯಾರೋ ಕೈವಾಡ ಹಾಕಿಬಿಟ್ರೆ. ಇದ್ರಲ್ಲಿ ಸಾಮಾನ್ಯವಾಗಿರುತ್ತೆ, ಎಲ್ಲ ಅಪರೂಪಕ್ಕಿರೋದಿಲ್ಲ. ಕೆಲವು ಹೇಳಿದ್ರೆ ತಿದ್ಕೋತಾರೆ. ಆಮೇಲೆ ಕೆಲವು ತಿದ್ದಕ್ಕೆ ಬರಲಾರದಷ್ಟು ಕಲ್ಲಿನ ಮೇಲೆ ಬರೆಸಿ ಬೇರೆ ಹಾಕಿಬಿಟ್ಟಿರ್ತಾರೆ, ಅದಕ್ಕೆ ಪೆಂಟ್ ಹೊಡಿಸಿರ್ತಾರೆ, ತೆಗಿಯಕ್ಕೆ ಬರೋದಿಲ್ಲ. ಮೊದ್ಲು ಆ ಕೆಲಸ ಮಾಡಿಬಿಟ್ರೆ ಸುಲಭ ಆಗ್ತೈತೆ. ಸೊ ಭಾರಿ ಸುಲಭ, ಅದೇನು ಕೆಲಸ. ಅದಕ್ಕೆ ಇನ್ನು ನಾವೇ ಕೇಳಿದ್ರೆ ಮಾಸ್ಟರ್ ಗೊತ್ತಾಗೋದಿಲ್ವಾ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಪ್ರೂವ್ ಮಾಡ್ತಾರೆ ಅಷ್ಟೇ. ಸಾರ ಮುಂದೇನದು? ಕಂಸಾರ ವೈರಿ ಕಂಸಾರಿ ಮುರಾರಿರ್ ನರಕಾಂತಕಃ ಅನಾದಿ. ನೋಡಿ, ಅನಾದಿರ್ ಬ್ರಹ್ಮಚಾರಿ, ಅನಾದಿ ಬ್ರಹ್ಮಚಾರಿ. ಅನಾದಿರ್ ಬ್ರಹ್ಮಚಾರಿ ಅಲ್ಲ, ಅನಾದಿ ಬ್ರಹ್ಮಚಾರಿ ಚ. ಅರ್ಥ ಮಾಡಕ್ ಬರುತ್ತ ವಿಚಾರ ಬೇರೆ, ಪದ ಹಾಗಿಲ್ಲ. ಅನಾದಿ ಬ್ರಹ್ಮಚಾರಿ ಸ್ವಾರಸ್ಯ ಇದೆ. ಬರೀ ಬ್ರಹ್ಮಚಾರಿಗೆ ಮಾಮೂಲ ರೂಪ ಕನ್ವಯ ಆಗತ್ತೆ ಅಷ್ಟು, ಆ ಥರ ಆಗುತ್ತೆ. ಅದಲ್ಲ, ಅನಾದಿ ಬ್ರಹ್ಮಚಾರಿ. ಅನಾದಿ ಕಾಲ ಬ್ರಹ್ಮಚಾರಿ 16,108 ಬ್ರಹ್ಮಚಾರಿ. ಗುರುವಾಸಿ ಇದ್ದು ಆ ಅರ್ಥ ಎಲ್ಲ ಬರ್ಬೇಕು ಅದಕ್ಕೆ. ಕೃಷ್ಣ ವ್ಯಸನಕರ್ಷಕಃ ಶಿಶುಪಾಲ ಚಿರಚ್ಛೇತ್ರ ದುರ್ಯೋಧನ ಕುಲಾಂತಕಃ. ಯುಧರ ಕ್ರೂರ ಬರ. ಇದೆಲ್ಲ ಸರಿಗಿರ್ಬೇಕು. ದುಷ್ಟರನ್ನ ಒಬ್ಬರ ನಾಶ ಮಾಡೋದಿಲ್ಲ, ವಂಶನ ನಾಶ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಇದು. ಅದಕ್ಕೆ ಹನುಮಂತ ಹೇಳಿದ ಮಾತು ಅದೇ. ಏನಂತ ಹೇಳಿದ್ರು ಅವರು? ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ಅದೇ ರೀತಿ ಸ್ಪಷ್ಟವಾಗಿ ದುರ್ಯೋಧನಂತೂ ಹಾಗೆ ಆಯ್ತು, ರಾವಣನಂತೂ ಹಾಗೆ ಆಯ್ತು. ಯುಧರ ಕ್ರೂರ ಬರದು ವಿಶ್ವರೂಪ ಪ್ರದರ್ಶಕಃ ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯವಾಮಾರತೋ ಜಯಿ. ಸುಭದ್ರಾ ಪೂರ್ವಜೋ ವಿಷ್ಣು ಭೀಷ್ಮ ಮುಕ್ತಿ ಪ್ರದಾಯಕಃ.
ಜಗದ್ಗುರು ಜಗನ್ನಾಥೋ ವೇಣುನಾಥ ವಿಚಾರದ ಪ್ರಭಾಸುರ ವಿಧ್ವಂಸಿ ಬಾಣಾಸುರ ಕರಾಂತಕ ವಿಶಿಷ್ಟಿರ ಪ್ರತಿಷ್ಠಾತ ಬರ್ಹಿ ಬರ್ಹಾವತಂಸಕ ಪಾರ್ಥಸಾರಥಿರವ್ಯಕ್ತೋ ಗೀತಾಮೃತ ಮಹೋದಧಿ. ಅದೇ ಆಗ್ಬೇಕು, ಮುಂದಕ್ಕೆ ಹಿಂದಕ್ಕಾಗಿದೆ ಅಲ್ಲ, ಅದೇ ಆಗ್ಬೇಕು. ಪಾರ್ಥಸಾರಥಿ ಅವ್ಯಕ್ತ ಗೀತಾಮೃತ ಮಹೋದಧಿ ಕಾಲೀಯ ಪಣ ಮಾಣಿಕ್ಯ ರಂಜಿತ ಶ್ರೀಪದಾಂಬುಜ. ಒಂದು ಪಾರ್ಥಸಾರಥಿ, ಪಾರ್ಥಸಾರಥಿ ಇಲ್ಲಿ ಎರಡು ಸಮಸ್ಯೆ. ಕೃಷ್ಣ ಪಾರ್ಥಸಾರಥಿ ನೋಡಕ್ಕೇನು ಸರಿನೇ, ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಸಾರಥಿ ದೊಡ್ಡವರು, ರಚಿ ದೊಡ್ಡವರು ಸಾಮಾನ್ಯ ಅಂದ್ರೆ ಇವರು ಡ್ರೈವರ್ ಇವರು ಒಂದು ಬಿಟ್ರೆ ಏನಾಯ್ತಾರೆ, ಯಾರು ದೊಡ್ಡವರಾಗ್ತಾರೆ? ಇವರು ದೊಡ್ಡವರಾಗ್ತಾರ? ಪಾರ್ಥಸಾರಥಿ ಅಲ್ಲ. ಹೇಳಿದಾರೆ ಆಚಾರಾಗ್ಲೇ, ಅದು ಎಲ್ಲ ಕಡೆ ಬರ್ಬಿಟ್ಟಿರ್ತಾರೆ, ಹುಡುಕ್ಬೇಕಷ್ಟೇ ನಾವು. ಹೇಳ್ತಾರೆ ಇದು ಬರ್ತದೆ, ಶಲ್ಯರಾಜನ ಪ್ರಸಂಗ ಬರ್ತದೆ, ಸಾರಥಿ ಆಗ್ಬೇಕು ಅಂತ ಕೇಳಕ್ ಬಂದಾಗ ಸಿಟ್ಟು ಬಂದ್ಬಿಡ್ತದೆ ಅವ್ರಿಗೆ, ತೋರಿಸ್ತಾನೆ ಹಾಗೆ. ಹೇಳಿ ಏನ್ ನಾನು ಅವಮಾನ ಮಾಡ್ತೇನೆ ನೀನು, ಅವ್ನು ಸೋದ್ ಬರ್ತದೆ ಸಾರಥಿ ಆಗ್ಬೇಕ, ನಾನು ರಾಜ ಗೊತ್ತಾ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಇಲ್ಲ ಇಲ್ಲ ಹಾಗಲ್ಲ, ಯಾರು ಸಾರಥಿ ರಚೆಗಿಂತ ಶ್ರೇಷ್ಠ. ವೆರಿ ಇಂಪಾರ್ಟೆಂಟ್, ಸಾರಥಿ ರಚೆಗಿಂತ ಶ್ರೇಷ್ಠ. ಎಲ್ಲಿ ತೋರಿಸ್ತಾನೆ ಈಗ, ಈ ದುರ್ಯೋಧನ ಎಕ್ಸಾಂಪಲ್ ಕೊಡ್ತಾನೆ ಇದನ್ನ. ಕೃಷ್ಣ ಅರ್ಜುನ ಸಾರಥಿ ಆಗಿದ್ದಾನೆ, ಯಾರು ದೊಡ್ಡವ್ರು ಗೊತ್ತಲ್ಲ ಅಂತ ಕೇಳ್ತಾರೆ. ಇಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತಿದೆ, ಆದ್ರಿಂದ ಆ ಮಟ್ಟಿಗೆ ಅವ್ರು ತಪ್ಪು ಮಾತಾಡೋದಿಲ್ಲ. ಆದ್ರೆ ಒಳ ದುರುದ್ದೇಶ ಇರುತ್ತೆ, ಆ ವಿಚಾರ ಬೇರೆ. ಬ್ರಹ್ಮದೇವರು ಸಾರಥಿ ಆಗಿದ್ದಾರೆ ಯಾರಿಗೆ? ರುದ್ರದೇವರಿಗೆ. ಯಾವಾಗ? ತ್ರಿಪುರ ಸಂಹಾರ ಕಾಲಕ್ಕೆ ಅವರಾಗಿದ್ದಾರೆ. ನೋಡಿ ಯಾರು ದೊಡ್ಡವರು? ಅದು ಜೀವೋತ್ತಮತ್ವ ಸರ್ವೋತ್ತಮತ್ವ ಎರಡು ದುರ್ಯೋಧನ ಬಾಯಲ್ಲಿ ಬಂದಿದೆ. ರುದ್ರದೇವರಿಗೆ ಸಾರಥಿ ಆಗಿದ್ದು ರುದ್ರದೇವರು ದೊಡ್ಡವರೆಲ್ಲ ಹೇಳ್ತಾರ ಅಂತ. ಯಾರು ದೊಡ್ಡವರು? ಬ್ರಹ್ಮದೇವರೇ. ಅರ್ಜುನ ಸಾರಥಿ ಆಗಿದ್ದು ದೊಡ್ಡವರು ಕೃಷ್ಣವರ ಅರ್ಜುನ ಅಲ್ಲ. ಎರಡು ದೃಷ್ಟ ಬ್ರಹ್ಮಾವ ಸಾರಥಿ ತ್ರಿಪುರ ಶಾಸ್ತ್ರ ಸಂಹಾರದ ಕಾಲಕ್ಕಾದ್ರಿಂದ ಸಾರಥಿ ದೊಡ್ಡವನಿರು. ಎಲ್ಲ ಕಡೆ ಯಾಕಿರೋದಿಲ್ಲ ಅಂದ್ರೆ ಇಲ್ಲಿ ಸಿಗ್ತಾರ ಅಂತವ್ರು, ಅವ್ರು ತಾರೆ ಓಡ್ ಮಾಡ್ಬಿಡ್ತಾರೆ, ಸ್ವಂತ ಕ್ಯಾರೆಕ್ಟರ್ ದಾರಿ ಮಾಡ್ಕೊತಾನೆ. ಇವ್ರಿಗೆ ಯಾಕೆ ಬರ್ತಾನೆ? ಅದಕ್ಕೆ ನ್ಯಾಚುರಲ್ ಯಾರು ಸಿಗ್ತಾರೆ? ಅಲ್ಲಿ ಎರಡು ಕಡೆ ಅನುಗ್ರಹ ಮಾಡಿದ್ದೆ ಹೊರತು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ನಮಗೆ ಸಾರಥಿ, ಎಲ್ಲರಿಗೂ ಸಾರಥಿನೇ. ಧಿಯೋ ಯೋನ ಪ್ರಚೋದಯ. ನಮ್ಮ ಬುದ್ಧಿ ಕುದುರೆಗಳು ಸರಿಯಾಗಿ ಓಡಿಸ್ಲಿ ಅಂದ್ರೆ ಸಾರಥಿ ಆಗ್ಲಿಲ್ಲ ಕೃಷ್ಣ. ಈಗ ಈ ಸಾರಥಿ ಅಂತ ಕಡಿಮೆ ಆಗ್ಲಿಲ್ಲ. ಈಗ ಗಾಯತ್ರಿ ಮಂತ್ರಕ್ಕೆ ಒಂದು ಕೆಟ್ಟ ಅರ್ಥ ಮಾಡೋ ಚಾನ್ಸ್ ಇತ್ತು. ದೇವ್ರ ಡ್ರೈವರ್ ಆಗಂತ ಕೇಳ್ಕೊತೀವಲ್ಲ, ಅನ್ಯಾಯ ಅಲ್ವಾ ಅಂತ ಅನ್ಸೋದಿಲ್ಲ. ಆಗ ನಾವು ದೊಡ್ಡವರಾದಾಗ ಅನ್ಸೋದಿಲ್ಲ. ಆಗಿದ್ರೆ ಅಲ್ಲ, ಈ ಅರ್ಥ ಇದೆ. ಸಾರಥಿ ನೀನೇ ದೊಡ್ಡವನಾದ್ರಿಂದ ನೀನ್ ನಡೆಸ್ಬೇಕು. ನಾವು ಹೊಸ ಊರಿಗೆ ಹೋದಾಗೆಲ್ಲ ನಿನ್ನ ಜವಾಬ್ದಾರಿ ಆತರ. ವೈಕುಂಠ ದಾರಿ ಯಾವುದೈ ಅದ್ರ ಏನು ಗೊತ್ತೇ ಇಲ್ಲ, ಆದ್ರಿಂದ ಯಾರು ತೋರಿಸ್ಬೇಕು? ಅದನ್ನ ದೇವರೇ ತೋರಿಸ್ಬೇಕು. ಆ ಅರ್ಥದಲ್ಲಿ ಸರಿಯಾದ ಪದ ಅದು ಬರೀದೇ ಹೋಗ್ಬಿಟ್ರೆ ಸಾರಥಿ ಡ್ರೈವರ್ ಆಫ್ ಸಚ್ ಪರ್ಸನ್ ಅಂದ್ಬಿಟ್ರೆ ಬೈದಾಗ ಆಯ್ತೆ ಹೊರತು ಶ್ರೇಷ್ಠತನ ಬರಲಿಲ್ಲ. ಮುಂದೆ ಹೇಳ್ತಾರೆ ಅವ್ಯಕ್ತ, ವ್ಯಕ್ತರಾಗೋದಿಲ್ಲ. ದೇವರ ಮಹಿಮೆ ಅವ್ಯಕ್ತ, ಕಾಣದಿರುವಿಕೆ ಅಂತಿರೋ ದೊಡ್ಡ ಗುಣ ಅದು. ಮುಂದೆ ಹೇಳ್ತಾರೆ ಪಾರ್ಥಸಾರಥಿ ಅವ್ಯಕ್ತ ಗೀತಾಮೃತ ಮಹೋದಧಿ. ಗೀತಾಮೃತಕ್ಕೆ ಮಹೋದಧಿ ದೊಡ್ಡ ಮಹಾಸಾಗರವಾಗಿದ್ದ, ಅಮೃತದ ಮಹಾಸಾಗರ. ಕೃಷ್ಣಾಮೃತ ಮಹಾರ್ಣವ, ಗೀತಾಮೃತ ಮಹಾರ್ಣವ ಅಷ್ಟೇ. ಯಾಕೆಂದ್ರೆ ಕೃಷ್ಣನಿಗೂ ಗೀತೆಗೂ ಪ್ರತಿಕೃತಿ ಆದ್ದರಿಂದ ಮೂಲ ಮಹಾರ್ಣವಾದ್ರೆ ಅದು ಪ್ರತಿಕೃತಿ ಮಹಾರ್ಣವನೇ. ಆ ರೀತಿಯಾಗಿದೆ. ಕಾಲೀಯ ಪಡಮಾಣಿಕ್ಯ ರಂಜಿತ ಶ್ರೀಪದಾಂಬುಜ. ಒಂದೇ ಪದ ಅದಿಷ್ಟು. ಪಾರ್ಥಸಾರಥೇ ನಮಃ, ಅವ್ಯಕ್ತಾಯ ನಮಃ, ಗೀತಾಮೃತ ಮಹೋದಧಯೇ ನಮಃ, ಕಾಲೀಯ ಪಡಮಾಣಿಕ್ಯ ರಂಜಿತ ಶ್ರೀಪದಾಂಬುಜಾಯ ನಮಃ. ದೊಡ್ಡದು. ಈ ಉಳಿದವರಿಗೆಲ್ಲ ಅರ್ಥ ಹೇಳ್ಬೇಕು. ದೇವರಿಗೆ ಹೇಳ್ಬೇಕಾದ್ರೆ ಕಾಮನ್ ಇದೆ, ಈ ಅರ್ಥನೇ ದೇವರಿಗೆ ಅನ್ವಯ ಆಗ್ಬಿಡಿ. ಎಲ್ಲರಿಗೂ ಸಾರಥಿ ಆದ್ರಿಂದ ಪಾರ್ಥನೆ ಸಾರಥಿ ಯಾತಕ್ ಬಂತು ಅಂತ ಕೇಳಿದ್ರೆ ಅವರಲ್ಲಿ ಆತ್ಮಲ್ಲಿ ವಾಯುದೇವರ ಆವೇಶ ಇದೆ. ದೇವರ ಸಾರಥ್ಯ ಅನುಗ್ರಹ ಮಾಡ್ಬೇಕಾದ್ರೆ ನಮಗೆ ಭಾರದೇವರಿಂದ ಬಂದ್ಬಿಡು, ಐಡೆಂಟಿಟಿ ಸಿಕ್ಕಿರ್ಬೇಕಾಗ, ಇಲ್ಲವರಿಲ್ಲ. ಈಗ ರಾಮರೂಪ ಬರ್ಬೇಕು. ಪಾರ್ಥಸಾರಥಿ, ಪಾರ್ಥಸಾರಥಿ, ಪಾರ್ಥಸಾರ. ಪಾರ್ಥಸಾರ ಅಂದ್ರೆ ಪಾರ್ಥನಲ್ಲಿ ಶ್ರೇಷ್ಠ ಭೀಮಸೇನ. ಥೀ ಅಂತ ಹೇಳಿದ್ರೆ ಥಾ ಅಂದ್ರೆ ಅನ್ನ. ಪ್ರಳಯ ಕಾಲದಲ್ಲಿ ಅವರೆಲ್ಲರೂ ತಿಂದು ಹಾಕ್ಬೋದು. ಎಷ್ಟೇ ಬ್ರಹ್ಮಚಕ್ಷತ್ರಂಚ ಉಭಯಭವತ ಓದನ. ಆದ್ರಿಂದ ಪಾರ್ಥಸಾರಥಿ. ಮತ್ತೆ ಪಾರ್ಥಸಾರ ತಿಹಿ ಅಶ್ಯ. ಪಾರ್ಥಸಾರ ಒಳ್ಳೆ ಅನ್ನ ದೇವರಿಗೆ. ಸಾರಥಿ ಈ ಶಬ್ದ ಬರಲೇ ಇಲ್ಲ. ಸಾರಥ್ಯ ರಾಮದೇವರಿಗೆ ಸಾರಥ್ಯ ಪ್ರಶ್ನೆ ಬರಲೇ ಇಲ್ಲ. ಆದ್ರಿಂದ ಸರಿ ಹೋಯ್ತು. ಪಾರ್ಥಸಾರಥಿ ಅಥವಾ ಪಾರ್ಥ ಸಾರಥಿ ಅಷ್ಟೆ. ಪಾರ್ಥನೇ ಸಾರಥಿ. ಪಾರ್ಥ ಅಂದ್ರೆ ಯಾರು? ವಾಯುದೇವರು. ವಾಯುದೇವರ ಸಾರಥಿ ಅಂದ್ರೆ ಏನೀಗ? ವಾಯುವಾಹನ. ಹತ್ಕೊಂಡ್ಬಿಟ್ರು ಹನುಮಂತ, ಮೈ ಮೇಲೆ ಕುಡ್ಸ್ಕೊಂಡ್ಬಿಟ್ಟಿದ್ರಿಂದ ಯಾರಾದ್ರೆ ಈಗ ಅವರೇ ಸಾರಥಿ ಇರೋ ರಥದಲ್ಲಿ ಕೂತವನು ಇದಾಗೋದ್ರಿಂದ ಅವರೇ ಸಾರಥಿ. ಅದು ಸರಿ ಹೋಯ್ತು.
ಆಮೇಲೆ ಇದಕ್ಕೆ ಬಂದ್ರೆ ವೇದವ್ಯಾಸ ರೂಪಕ್ಕೆ ಬಂದ್ರೆ ಪಾರ್ಥ ಪಾರ್ಥಸ್ಯ ಸಾರಥಿ, ಪಾರ್ಥಸ್ಯ ಸಾರಥಿ, ಪಾರ್ಥ ಸಾರಥಿ ಅಸ್ಯ. ಇದನ್ನ ಬದಲಾಯಿಸ್ಬಿಡ್ಬೇಕ. ಏನ್ ಬದಲಾಯಿಸ್ಬೇಕು? ಪಾರ್ಥನೇ ಸಾರಥಿಯಾಗಿರೋದೇ ಹೊರತು ಈತ ಸಾರಥಿ ಅಲ್ಲ. ಬಹುರಿಗೆ ಮಾಡ್ಕೊಂಡ್ಬಿಟ್ರೆ ಅರ್ಥ ಬೇರೆ ಆಗ್ಬಿಡ. ತತ್ಪುರುಷ ಬಹುರಿಗೆ ಮಾಡಿಕೊಂಡ್ರೆ ಪಾರ್ಥನೇ ಸಾರಥಿ. ಪಾರ್ಥನೇ ಹನುಮಂತ ದೇವರೇ ಸಾರಥಿ. ಹನುಮಂತ ದೇವರ ರಥ ಓಡಿಸ್ತಾರ. ಆದ್ರಿಂದ ಅವ್ರು ಸೂತ ಸ್ಪಷ್ಟವಾಗಿ ಹರಿತಾಲ ಬಂದಿರುತ್ತೆ. ಮಾರುತನು ಸೂತನೆಂದೇಸುವ ಸರ್ವಕಾಲದ ವಾಯುದೇವರು ಪರಮಾತ್ಮನಿಗೆ ಸಾರಥಿ. ಆದ್ರಿಂದ ವಿಜ್ಞಾನ ಸಾರಥಿರಿಯಷ್ಟು ಕಠೋಪನಿಷತ್ತು. ವಿಜ್ಞಾನ ಅಂದ್ರೆ ವಾಯುದೇವರು. ವಾಯುದೇವರು ಪರಮಾತ್ಮನಿಗೆ ಸಾರಥಿಯಾಗಿದ್ದಾರೆ. ಈಗ ಈ ಕೇಸ್ ತಗೋಣ. ಸಾರಥಿ ಕಡಿಮೆ, ರಥಿ ದೊಡ್ಡವರು. ಆದ್ರೆ ಯಾರು ಸಾರಥಿ ಗೊತ್ತಾ? ವಾಯುದೇವರು ಸಾರಥಿ ಆಗಿರ್ಬೇಕಾದ್ರೆ ದೇವರೆಷ್ಟ ಇರ್ಬೇಕು. ಜೀವೋತ್ತಮ ಸಾರಥಿ ಆದ್ರೆ ದೇವ್ರು ಸರ್ವೋತ್ತಮರಾಗಿರ್ಬೇಕಲ್ಲ. ಉಳಿದವ್ರಿಗೆ ಆ ಥರ ಅಂಥವ್ರು ಸಿಗಲ್ಲ ನನಗೆ. ಗೊತ್ತಾಯ್ತಾ? ಇವರು ಒಳ್ಳೆ ನಮಗೆ ದೊಡ್ಡ ಸಾರಥಿ ಸಿಗೋದಿಲ್ಲ, ಒಳ್ಳೆ ಸಾರಥಿ ಸಿಗೋದಿಲ್ಲ ಸಾಮಾನ್ಯವಾಗಿ. ಪರಮಾತ್ಮನ ಎಂಥವ್ರ ಸಾರಥಿ? ವಾಯುದೇವರು ಸಾರಥಿಯಾಗಿದ್ದಾರೆ. ಯಾರವರು? ಪರಿಶುದ್ಧರು. ಅಂಥವ್ರು ಸಾರಥಿಯಾಗಿದ್ದಾರೆ. ಪಾರ್ಥ ಸಾರಥಿ ಅವ್ಯಕ್ತ ಗೀತಾಮೃತ ಮಹೋದಧಿ. ಏನು ಬಂತು ಪರಮಾತ್ಮನಿಂದ ಅಂದ್ರೆ ಗೀತೆ ಅಂತಕ್ಕಂಥ ಅಮೃತ ಮಹಾಸಾಗರ ಬಂತು. ಗೀತೆ ಅಂತಕ್ಕಂಥ ಅಮೃತದ ಮಹಾಸಾಗರ ಬಂತು. ಪಾರ್ಥನೆ ಸಾರಥಿಯಾಗಿದ್ದಾಗಲೇ ಮಾತು ಹೇಳಿರೋದು. ಆದ್ರಿಂದ ಯಾರು ದೊಡ್ಡವರು ತಲ್ಲೇ ಬಂತೀಗ. ಅರ್ಜುನಿಗೆ ದುಃಖ ಇದಕ್ಕಿಂತ ಪರಿಹಾರ ಮಾಡ್ತಾನೆ ಅಂದ್ಮೇಲೆ ದುಃಖಿ ಶ್ರೇಷ್ಠನೋ ದುಃಖ ಪರಿಹಾರಕ ಶ್ರೇಷ್ಠನೋ? ಅದೇನು ಅಮೃತ ಮಹಾಸಾಗರನೇ ಹೇಳ್ಬಿಟ್ಟ ಪರಮಾತ್ಮ. ಗೀತಾ ಇರೋದು 700 ಶ್ಲೋಕ. ಅಮೃತ ಮಹಾಸಾಗರ ಹೇಗಾಗತ್ತೆ? ಅರ್ಥ ಅರ್ಥ ಹೌದು. ದೇವರೇ ಮಹೋದಧಿ. ದೇವರೇ ಮಹೋದಧಿ, ದೊಡ್ಡ ಸಮುದ್ರ. ಜ್ಞಾನ ಪರಿಪೂರ್ಣ ಗುಣಾರ್ಣವಾಯ ಅನಂತಾನಂತ ಕಲ್ಯಾಣ ಗುಣ ಸಮುದ್ರ ಪರಮಾತ್ಮನಾದ್ರಿಂದ ಮಹೋದಧಿ ಅಷ್ಟೇ. ಅಲ್ಲ ಅಲ್ಲ, ಮಹೋದಧಿ ಶಯೋ ಇರೋದು. ಮಹೋದಧಿ ಶಯೋ ಅಂತಕಃ. ಮಹೋದಧಿಯಲ್ಲಿ ಶಯನ ಮಾಡಿ ಕ್ಷೀರಸಾಗರದ ಮಹೋದಧಿ ಕ್ಷೀರಸಾಗರ. ಅದರಲ್ಲಿ ಕ್ಷೀರಾಬ್ಧಿ ಶಾಯಿ ಅಂತ ಅರ್ಥ. ಕ್ಷೀರಾಬ್ಧಿ ಶಾಯಿ. ಈಗ ಅಮೃತ ಮಹಾಸಾಗರ ಯಾತಕ್ಕೆ ಅಂತ ಕೇಳಿ ಹೇಳ್ತಾರೆ, ಕೈ ತುಂಬ ಕೊಟ್ರು ಅಂತ. ಯಾವ್ದೋ ಬ್ಯಾಗ್ ಕೊಟ್ಟಿರ್ತಾರೆ, ಕೈ ತುಂಬ ಕೊಟ್ಟಿಲ್ಲ. ಸುವರ್ಣ ಇದು ಕೈ ತುಂಬ ಕೊಟ್ಟರು ಎಷ್ಟಾಯ್ತದೆ ಈಗ? ಇದು 1000 ಬ್ಯಾಗ್ ತಗೋಬೋದು ಇವತ್ತು ಕೈ ತುಂಬ ಕೊಟ್ಟು. ಸುವರ್ಣಕ್ಕೆ ಆ ಬೆಲೆ ಇರೋದ್ರಿಂದ ಪರಮಾತ್ಮ ಗೀತಾ 700 ಶ್ಲೋಕ ಆದ್ರೂ ಕೂಡ ಎಷ್ಟು ಶಕ್ತಿ ಇದೆ ಅದಕ್ಕೆ? ಸಮಸ್ತ ಶಾಸ್ತ್ರಾರ್ಥ ಸಾರ. ಆದ್ರಿಂದ ಅಷ್ಟು ಮಹತ್ವ ಇದೆ. ದೊಡ್ಡ ಕಾಟ್ ಮಾರಿ ದುಡ್ಡು ಕೈಲಿ ಇಟ್ಕೊಂಡ್ಬರ್ತಾರೆ. ದೊಡ್ಡ ಕಾಟ್ ಮಾರ್ತಾರೆ ಪಾಪ, ದುಡ್ಡು ತೊಗೊಂಡ್ಬರ್ತಾರೆ. ಹೀಗೆ ಜೇಬಲ್ ದುಡ್ಡು ಇಟ್ಕೊಂಡ್ಬರ್ತಾರೆ. ಈ ಕಾಟ್ ದುಡ್ಡು ದೊಡ್ಡದ ಗೊತ್ತಾಯ್ತಾ? ಆ ದುಡ್ಡು ಬಂದಿರೋದು ಸ್ಯಾಟಿಸ್ಫೈ ಆಗ್ತಾ ಇದೆ. ಕಾಟು ಹೊತ್ತೊಡ್ದಾಗ ಬರ್ತಿರ್ಲಿಲ್ಲ, ಜೇಬಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಆದ್ರಿಂದ ಇದು ಬೇರೆ ದೃಷ್ಟಿಯಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ. ಇವೆಲ್ಲ ಪ್ರಶ್ನೆ ನೋಡೋದಕ್ಕೆ ಏನಿಸುತ್ತೆ ಅಂದ್ರೆ ಏನೋ ಹೇಳ್ತಾರೆ ಅಂತ ಹೇಳಿ. ಏನ್ ಸರಿಯಾಗಿ ಸುವರ್ಣ, ಅದು ಸುವರ್ಣ ಶಾಸ್ತ್ರ ವರ್ಣಗಳು. ಈ ಸುವರ್ಣದಿಂದ ಸುವರ್ಣ ತೊಳಗೆ ಬರಲ್ಲ. ಶಾಸ್ತ್ರ ಸುವರ್ಣ ಎಷ್ಟು ಒಂದು ಅಕ್ಷರ ಕೋಟಿ ಮಾಡ್ಬೋದು. ಆ ರೀತಿ 1 ಮಿಲಿಗ್ರಾಮ್ 1 ಗ್ರಾಮ್ ಮಾಡಕ್ ಬರುತ್ತಾ? ಅದು ಮಾಡಕ್ ಹೋಗಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅದು ಕಡಿಮೆ ಆಗ್ಬಿಡುತ್ತೆ, ಜಾಸ್ತಿ ಆಗೋದಿಲ್ಲ. ಸುವರ್ಣದ ವ್ಯಾಲ್ಯೂ ಭಾರಿ ದೊಡ್ಡ. ಅದಕ್ಕೆ ಗ್ರಂಥದಾನ ಅಂಬ ಬಹಳ ದೊಡ್ಡ ಸಾಧನೆ. ಯಾತಕ್ಕೆ ಅಂದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ. ಒಂದು ಪುಸ್ತಕ ಮಾಡಿಸಿದೆ ಅಂತ ತಿಳ್ಕೊಂಡು ಮೊದ್ಲಿಗೆನೆ 1000 ಜನಕ್ಕೆ ಮುಟ್ಟಿ ಹೋಯ್ತು ಇಮಿಡಿಯೇಟ್ ಆಗಿ. ಗೊತ್ತಾಯ್ತಾ? ಆಮೇಲೆ ಏನಾಯ್ತು? ಪುಸ್ತಕ ರೀಪ್ರಿಂಟ್ ಆಯ್ತು. ಮತ್ತೆ 1000, ಮತ್ತೆ ಪ್ರವಾಹ ಹೋಗ್ತಾನೆ ಇರ್ತೀವಿ. ಎಷ್ಟು ದಿವ್ಸ ಬೇಕಾದ್ರೆ ಹೋಗ್ತಾ ಇರ್ತೀವಿ. ಅದಕ್ಕೆ ಅದು ನಿಜವಾದ ಸುವರ್ಣದಾನ ಅಂದ್ರೆ ಗ್ರಂಥನೇ. ಇದು ಸೆಕೆಂಡರಿ. ಯಾವ ಸುವರ್ಣ ಜ್ಞಾನ ಕಂಪೇರ್ ಮಾಡಕ್ ಬರೋದಿಲ್ಲ. ಆದ್ರಿಂದ ಇಲ್ಲಿ ಗೀತಾಮೃತ ಮಹೋದಧಿ ಈ ಅರ್ಥನೂ ಬರುತ್ತೆ. ಗೀತಾ ಮಹೋದಧಿ ಯಾತಕ್ಕೆ ಅಂದ್ರೆ ಕೋಟಿ ಜನ ಓದ್ತಾ ಬಂದೆ. ದೊಡ್ಡ ಸಮುದ್ರ ಅದು. ಗೊತ್ತಾ? ಶಿಷ್ಯರ ಸಂಖ್ಯೆ ಎಷ್ಟಿದೆ ಅಂತ ಕೇಳಿ ಎಷ್ಟೋ ಈ ಸ್ಕೂಲಲ್ಲಿ ಇಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಹೇಗಿರುತ್ತಾಗ ಗೀತಾಮೃತವನ್ನು ಓದಿ ಎಷ್ಟು ಜನ ಮುಕ್ತಿಗೆ ಹೋಗಿದ್ದಾರೆ. ಆದ್ರಿಂದ ಅಮೃತ ಮಹೋದಧಿ, ಅಮೃತರಾದವರ ಅನಂತ ಜನ ಇದ್ದಾರೆ. ಆದ್ರಿಂದ ಗೀತಾಮೃತ ಮಹೋದಧಿ. ಕಾಲಿಯ ಪಣ ಮಾಣಿಕ್ಯ ಇದ್ಯಾವುದು? ರಾಮದೇವರಿಗೆ ಬರ್ಬೇಕು. ಕೃಷ್ಣನಿಗೆ ಆಯ್ತು, ಈಗ ರಾಮದೇವರಿಗೆ ಆಯ್ತಾ? ಆಗಿಲ್ಲ. ಗೀತಾಮೃತ ಮಹೋದಧಿ. ರಾಮದೇವರೇ ಅಂಥವರು ಗೀತಾಮೃತ ಗೀತಾ ಅಂದರೆ ಕೊಂಡಾಡಲ್ಪಟ್ಟವರು. ಏನಂತ? ಅಮೃತ ಮಹೋದಧಿಯಿಂದ ಕೊಂಡಾಡಲ್ಪಟ್ಟವರು. ಅರ್ಥ ಬಂದಿದೆ. ಆ ಸಮುದ್ರರಾಜ ಹೇಳ್ತಾನೆ, ರಾಮ ನಾನು ದಾರಿ ಕೊಡ್ತೀರಿ, ಹೋಗ್ಬಿಡ್ತೀನಿ. ನಾನು ಕೊಡ್ಬೇಕಾದ್ರೆ ನೀನೇ ಹೋಗ್ಬಿಡ್ತೀನಿ, ದೊಡ್ಡದಲ್ಲ. ಆದ್ರೆ ಒಂದು ಅನುಗ್ರಹ ಮಾಡಬೇಕು. ನೀವು ಸೇತುವೆ ಕಟ್ಟಿ ಹೋಗಿಬಿಟ್ರೆ ಇವತ್ತು ಬಂದ ವಿಷಯ ರೆಕಾರ್ಡ್ ಆಗೋದಿಲ್ಲ. ರೆಕಾರ್ಡ್ ಆಗುತ್ತೆ ಸಮುದ್ರಕ್ಕೆ ಸೇತುವೆ ಕಟ್ಟಿದವನು ಅಂತೇಳಿ ಜನ ಕೊಂಡಾಡ್ತಾರೆ. ನೀನು ಅತ್ತ ದಿಗ್ವಿಜಯನೋ ಗಾಯಂತಿ ದಿಗ್ವಿಜಯನೋ ಯಮುಪೇತ್ಯ ಭೂಪಾಹ.
ಭಾರಿ ಸೊಕ್ಕಿನಿಂದ ಬರ್ತಾರೆ. ನನ್ನ ಸಮಾನ ಯಾರು ನೀನು ನೋಡಿದ ತಕ್ಷಣ ಅಯ್ಯೋ ಈ ಕೆಲಸ ನಮ್ಗೆ ಆಗೋದಿಲ್ಲಪ್ಪ ಅಂತೇಳಿ ಶರಣ ಹೊಡೆದು ಬಿಡ್ತಾರೆ. ಆದ್ರಿಂದ ಸೇತುವೆ ಕಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರ. ಆದ್ರಿಂದ ಗೀತೆ ಅಮೃತ ಮಹೋದರಿ ಕೀರ್ತಿ. ಕೀರ್ತಿ ಅಂದ್ರೆ ಅಮೃತ ಅಂತ ಕರೆ, ಯಶಸ್ಸು ಅಮೃತ. ಅದು ದೊಡ್ಡ ಸಮುದ್ರ ಪರಮಾತ್ಮ ನೀನು ಅಂತ ಎಲ್ಲರೂ ಹಾಡ್ತಾರೆ, ಕೊಂಡಾಡ್ತಾರೆ. ಗೀತಾಮೃತ ಮಹೋದರಿ, ಅಮೃತ ಮಹೋದಿತ್ವೇನ ಗೀತಾ ಗೀತಾ ಅಂತ. ದಾಮೋದರ ಆಯ್ತಲ್ಲ, ಕಾಲಿಯ ಫಣಮಾಣಿಕ್ಯ ರಂಜಿತ ಶ್ರೀಪದಾಮೃತ. ಕೃಷ್ಣನ ಸರಿ ಹೋಯಿತು. ಈಗ ರಾಮದೇವರಿಗೆ ಕಾಲಿಯ ಕಾಲಿಯರು ಅಂದ್ರೆ ಕಪ್ಪು, ಕಪ್ಪು ಜನ ಅಂತ ಹೇಳಿದ್ರೆ ಬರೀ ಈ ಚರ್ಮದ ಕಪ್ಪಲ್ಲ, ಸ್ವರೂಪದಲ್ಲಿ ಕಪ್ಪಿದ್ರೆ. ಸ್ವರೂಪದಲ್ಲಿ ಕಪ್ಪಿದ್ದವ್ರನ್ನ ಏನ್ ಮಾಡ್ತಾನೆ ಪರಮಾತ್ಮ ಮರ್ದನ ಮಾಡ್ತಾನೆ. ಹೊರಗಿರ್ತಕ್ಕಂಥ ರಾವಣ ಕುಂಭಗಳು ಹಿರಣ್ಯಕೇಶಿ ಹಿರಣ್ಯಾಕ್ಷರ ಅಂಧತಂಬಿಸಿ ಕೆಡಿಸ್ತಾನೆ. ಫಣ ಅಂತ ಹೇಳಿದ್ರೆ ತಲೆ, ಹಾವಿಗೆ ತಲೆ ಅಂತವ್ರ ತಲೆಯಲ್ಲಿ ಅಜ್ಞಾನ ಇರುತ್ತೆ, ಮಿಥ್ಯಾಜ್ಞಾನ ಇರುತ್ತೆ. ಅದ್ರ ಮೇಲೆ ಕುಡಿದು ಬಿಟ್ಟು ಎಲ್ಲ ಓಡಿಸ್ಬಿಡ್ತಾರ. ಆದ್ರಿಂದ ರಾಮದೇವರು ದುಷ್ಟ ಕುಲ ಅಂತ ಕಾಣ್ತಾ ಇದ್ದಾರೆ. ಅಂತ ಯಾವುದರಿಂದ ಶ್ರೀ ಪದಾಂಬುಜ, ಆತರ ಮಂಗಳಕರವಾದ ಪದಾಂಬುಜ, ಮಂಗಳಕರವಾದ ಪದಾಂಬುಜ ಇವ್ರ ಮೇಲೆ ಕಾಲಿಯ ಫಣ ಮಾಣಿಕ್ಯದ ಮೇಲೆ ಕುಡಿದು ಬಿಡ್ತಾನೆ ಅಂತ ಹೇಳಿದಾಗ ವಿನಾಶಾಯಚ ದುಷ್ಕೃತ ಅಂತ, ದುಷ್ಟರಿಗೆ ಅವಿಗೆಲ್ಲ ನಾಶ ಮಾಡುತ್ತೆ. ಕಾಲ ಯವರ ಹಾಗೋ ಕಾಲಿಯ ಹಾಗೆ. ಇಲ್ಲಿ ಕಾಲಿಯಲ್ಲಿ ಒಳ್ಳೆ ಭಾಗ ಇದೆ, ಕಾಲದಲ್ಲಿ ಇಲ್ಲ, ಅಷ್ಟೇ ವ್ಯತ್ಯಾಸ. ಇನ್ನೊಂದು ವೇದವ್ಯಾಸಿ ಬರ್ಬೇಕು. ಕಾಲಿಯ ಅಂದ್ರೆ ಸರ್ಪ, ಸರಿಯಾಗಿ ಕೇಳಿಸ್ಕೋಬೇಕು. ಕಾಲಿಯ ಅಂದ್ರೆ ಸರ್ಪ, ಸರ್ಪಕ್ ಅಹಿ ಅಂತ ಕರೀತಾರೆ. ಹಿ ಅಂದ್ರೆ ನಿಶ್ಚಯ, ಅಹಿ ಅಂದ್ರೆ ಸಂಶಯ. ಎಲ್ಲದರ ಸಂಶಯ ಮಿಥ್ಯಾಜ್ಞಾನ ಬಂದೋಗ್ಬಿಟ್ಟಿತ್ತು. ಅದನ್ನೇನ್ ಮಾಡ್ಬಿಟ್ರಿ, ಎಡೆ ತುಳಿದು ಹಾಕಿಬಿಟ್ಟು ಶ್ರೀಪದ ಮಂಗಳಕರವಾದ ಪದ ಭಾಗವತ ಬ್ರಹ್ಮಸೂತ್ರಾದಿ ಪದಗಳನ್ನ ಪದಕಬಲ ಹೊಂದಿದವು. ಈಗ ವೇದವ್ಯಾಸದೇವರಿಗೆ ಅರ್ಥ ಆಯ್ತು. ಮತ್ತೆ ಅರ್ಥ ಕಾಲಿಯ ಸಂಶಯ, ಅದರ ಪಣ ಅಂದ್ರೆ ತಲೆಯಲ್ಲಿರುತ್ತದೆ ಸಂಶಯ. ಅದರ ಪರಮಾತ್ಮ ತನ್ನ ಪಾದಗಳಿಂದ ತುಳಿತಾನೆ. ಪಾದಗಳು ಅಂದ್ರೇನು, ಬ್ರಹ್ಮಸೂತ್ರದ ಪದಗಳು, ಭಾಗವತಾದಿಗಳ ಪದಗಳು, ಅದರಿಂದ ತುಳಿದು ಹಾಕಿಬಿಡ್ತಾರೆ, ಪರಿಹಾರ ಮಾಡಿಬಿಡ್ತಾರೆ. ಭಗವದ್ಗೀತೆ ಆಚಾರ್ಯ ನಡೆಯ ವಾರ ಶುರು ಮಾಡಿದ್ದೇ ಹಾಗೆ. ಎಲ್ಲಾ ಜನಗಳು ಸಂಶಯ ಬಂದಾಗ ಇದು ಅವತಾರ ಮಾಡಿಬಿಟ್ಟು ಏನ್ ಮಾಡಿದ್ರೆ ಬ್ರಹ್ಮಸೂತ್ರ ಬರೆದಿದ್ದರಿಂದ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ತಾತ್ಪರ್ಯ ನಿರ್ಣಯ. ಎಲ್ಲದಕ್ಕೂ ಆಯ್ತಾ, ಮೂಲಕ್ಕಾಯ್ತು, ಅವತಾರಕ್ಕೆ, ಎಲ್ಲದಕ್ಕೂ ಆಯ್ತು. ನೋಡೋದಕ್ಕೆ ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಸಿರುತ್ತೆ. ಒಳಗಿನ ಅರ್ಥ ತಗೊಂಡ್ರೆ ಬಹಳ ಸುಲಭ ಅಂತ ಅನ್ಸುತ್ತೆ. ದಾಮೋದರೋ ಯಜ್ಞ ಭೋಕ್ತ ದಾನವೇಂದ್ರ ವಿನಾಶನಃ. ಪರ್ವತ ದಾಮೋದರ, ನಾರಾಯಣ ಪರಂ ಬ್ರಹ್ಮ ಪನ್ನಗಾಶನ ವಾಹನ. ದಾಮೋದರಾಯ ನಮಃ, ಯಜ್ಞಭೋಕ್ತ್ರೇ ನಮಃ, ದಾನವೇಂದ್ರ ವಿನಾಶನಾಯ ನಮಃ, ನಾರಾಯಣಾಯ ನಮಃ, ಪರಬ್ರಹ್ಮಾಯ ನಮಃ ಅಂತ ಹೇಳ್ಬೇಕಾ? ಪರ ಬ್ರಹ್ಮಣೇ ನಮಃ, ಪರಂ ಬ್ರಹ್ಮಣೇ ನಮಃ. ಎಲ್ಲಾಯ್ತು? ಪನ್ನಗಾಶನ ವಾಹನ, ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರ. ಎರಡು ಶ್ಲೋಕ ಹೇಗಿದೆ ನೋಡಿ. ಕಾಲಿಯ ಪಡ ಮಾಣಿಕ್ಯ ಪದಾಂಬುಜ ಮತ್ತೆರಡು. ಇದು ಮೂರನೇದಲ್ಲಿ ಒಂದೇ ಪದ ಮತ್ತೆ. ಕಾಲಿಯ ಕ್ರೀಡಾ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ. ದಾಮೋದರ ಕೃಷ್ಣನ ಪ್ರಸಿದ್ಧ. ಯಜ್ಞಭೋಕ್ತ, ಯಜ್ಞಭೋಕ್ತ ಎಲ್ಲ ಯಜ್ಞ ಭೋಕ್ತೃವಾದವರು. ಭೋಜಯಿತ ಭೋಕ್ತ, ತಾನು ಸ್ವೀಕಾರ ಮಾಡ್ತಾರೆ, ದೇವತೆಗಳ ಅವರ ಭಾಗ ಕೊಟ್ಟು ಬಿಡ್ತಾರೆ. ದಾನವೇಂದ್ರ ವಿನಾಶನ, ದಾನವೇಂದ್ರರನ್ನ ಯಾರ್ಯಾರು ದಾನವೇಂದ್ರರು ಎಷ್ಟು ಜನ ಇದ್ದಾರೆ ಕಂಸ, ಎಲ್ಲರನ್ನು ಕೊಟ್ಟ. ದಾನವೇಂದ್ರ ಅಂದ್ರೆ ಶ್ರೇಷ್ಠ, ಅಂದ್ರೆ ಶ್ರೇಷ್ಠ ಅಂದ್ರೆ ಮುಖ್ಯ. ಮಹಾಮಹಾ ದಾನವರನ್ನೆಲ್ಲ ಕೊಟ್ಟು ಏನ್ ಮಾಡಿದ್ವಿ, ವಿನಾಶನ. ಬರೀ ನಾಶ ಮಾಡಿಲ್ಲ, ವಿನಾಶನ. ಸೋಲೋದು ಮತ್ತೆ ಬರ್ತಾರೆ, ಸೋಲ್ಸಿದ್ರು, ಕೊಂದಾಕ್ಬಿಟ್ರೆ ಮತ್ತೆ ಬರೋ ಚಾನ್ಸ್ ಇದೆ. ಜಲಹಂದ 18 ಸತಿ ಬರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಬರದಂತೆ ವಿನಾಶ ಆಯ್ತ ದುಷ್ಕೃತ ವಿನಾಶನ, ವಿನಾಶಕ್ಕೋಸ್ಕರ ಬರ್ತೇನೆ. ನಾರಾಯಣ, ನಾರಾಯಣ ಅದೆಲ್ಲ ಅರ್ಥ ನಾರಾಯಣ ಶಬ್ದ ಬಂದಿದೆ, ಬ್ರಹ್ಮಸೂತ್ರ ಅರ್ಥನೇ ಬರುತ್ತೆ. ನಾರಾ ಅಂದ್ರೆ ಗುಣಗಳು, ಗುಣಾಯನ. ಅರಾದ್ರೆ ದೋಷಗಳು, ಅನರಾಯಣ ದೋಷ ಇಲ್ಲದವನು. ನಾರ ಅಂದ್ರೆ ಜ್ಞಾನ, ಜ್ಞಾನಗಮ್ಯ. ನಾರ ಅಂದ್ರೆ ಮುಕ್ತರಿಗೆ ಆಶ್ರಯ. 4 ಪಾದ ಬ್ರಹ್ಮ, ಇದು 4 ಅಧ್ಯಾಯ ಬ್ರಹ್ಮಸೂತ್ರ ಅರ್ಥ ಬಂದ್ಬಿಡ್ತದೆ. ಪರಂ ಬ್ರಹ್ಮ, ಪರಬ್ರಹ್ಮಣೆ. ಮಹಾಲಕ್ಷ್ಮಿ ಬ್ರಹ್ಮ ಶಬ್ದವಾಚ್ಯರಾಗಿದ್ದಾರೆ, ವೇದಕ್ಕೂ ಬ್ರಹ್ಮ ಅಂತ ಕರೀತಾರೆ. ಅದಕ್ಕೆ ಪರಂ ಬ್ರಹ್ಮ, ಸರ್ವ ಪರಂ ಅಂದ್ರೆ ಪೂರ್ಣ ಬ್ರಹ್ಮ, ಪರಿಪೂರ್ಣ ಬ್ರಹ್ಮ ಪರಮಾತ್ಮನಾದ್ರಿಂದ ಪರಬ್ರಹ್ಮ. ಪನ್ನಗಾಶನ ವಾಹನ. ಪನ್ನಗಾಶನ ಅಂದ್ರೆ ಯಾರು? ಪನ್ನಗ ಅಂದ್ರೇನು? ಹಾವು. ಅಶನ ಅಂದ್ರೆ ತಿನ್ನೋನು. ಹಾವು ತಿನ್ನೋನು ಯಾರು? ಗರುಡ. ಗರುಡ ವಾಹನ. ಸೊ ಇದಕ್ಕೆಲ್ಲ ಸಮಸ್ಯೆ, ಇಷ್ಟ ರೂಪಕ್ಕೆಲ್ಲ ಆಯ್ತು. ಈಗ ಮುಂದಿಂದು ಜಲಕ್ರೀಡಾ ಸವಾಸಕ್ತ ಗೋಪಿ ವಸ್ತ್ರಾಪಹಾರ. ಜಲಕ್ರೀಡೆಯಲ್ಲಿ ತೊಡಗಿದಂತ ಗೋಪಿಯರ ವಸ್ತ್ರ ಅಪಹರಣ ಮಾಡೋದು. ಕೃಷ್ಣನಿಗೆ ಎಲ್ಲ ಸರಿ ಹೋಯ್ತು. ಈಗ ಇದಕ್ಕೆ ಅರ್ಥ ಮಾಡಿದ್ರೆ ಮುಂದಿನ ದಾಮೋದರ ಆಯ್ತು. ದಾಮೋದರ ಅಂತ ಆಗ್ಬೇಕು. ರಾಮದೇವರ ದಾಮೋದರ. ಯಾಕೆ? ಉದರ,
ಧಾಮ ಅಂದ್ರೆ ಮಾಲೆ, ಗೊತ್ತಾಯ್ತಾ? ತಮ್ಮ ಕೈಯಲ್ಲೇನೆ ಮಾಲೆ ಮಾಡಿ ಸೀತಾದೇವಿ ಆಲಿಂಗನ ಮಾಡ್ಕೊಂಡಿರೋದ್ರಿಂದ ದಾಮೋದರ. ಆಮೇಲೆ ಬೆಲ್ಲ ಹೊಟ್ಟೆ ಬೆಳಗ್ಗೆ ಕಟ್ಕೊಂಡ್ಬಿಡೋದು, ದಾಮೋದರ ದಾಮೋದರ ಕಟ್ಕೊಳಕ್ ಹೋಗ್ಬಾರ್ದು. ಅವನ್ ಬರ್ತಾನಲ್ಲ ಮಾಡ್ಕೊಂಡು ಶ್ರೀವತ್ಸ ಚಿಹ್ನೆ ಬರಿ ಹಾಕೊಂಡ್ಬಿಟ್ಟು ನಾನು ಶ್ರೀವತ್ಸ ಇದೆ ಆ ರೀತಿ ಆಗ್ಬಿಟ್ಟು. ವೇದವೇದ್ಯ. ನೆಕ್ಸ್ಟ್ ಯಾವುದು ಬಂದಾಗ ಯಜ್ಞ ಹೋಗ್ತಾ ಸರ್ವೇ ತಾನೇ ಹೇಳ್ತಾರ. ಹಂಜ ಅರ್ಜುನ ನಾನು ಯಾರು ಗೊತ್ತಾ? ಯಜ್ಞ ಹೋಗ್ತಾ ಮಹೇಶ್ವರ ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ, ಭಗವದ್ಗೀತೆ. ಇಲ್ಲಿ ಬಂದಾಗ ರಾಮದೇವರೇ ಯಜ್ಞ ಹೋಗ್ತಾರೆ. ಸಮಸ್ಯೆನೇ ಬಂದೇ ರೂಪಗಳು ಯಜ್ಞವನ್ನು ಭೋಜನ ಮಾಡ್ತಾರೆ. ಚಿತ್ರವಿಚಿತ್ರ ಯಜ್ಞಗಳನ್ನು ಮಾಡಿ ದೇವತೆಗಳಿಗೆಲ್ಲ ಅನ್ನ ಕೊಡ್ತಾರ. ಆದ್ರಿಂದ ಯಜ್ಞ ಹೋಗ್ತಾ ಭೋಜಯಿತ ಅರ್ಥ. ದಾನವೇಂದ್ರ ವಿನಾಶನ, ದಾನವೇಂದ್ರ ವಿನಾಶನ ಮಾಡಿದ್ರು ಒಂದರ್ಥ ಇದೆ. ಈಗ ಕೃಷ್ಣಗೆ ಹೇಳಬೇಕು, ಕೃಷ್ಣಗೆ ಆಯ್ತು, ರಾಮದೇವ್ರಿಗೆ ಹೇಳಬೇಕು. ದಾನವೇಂದ್ರರು ಯಾರು? ಅವ್ರ ನಾಶ ಮಾಡಿದ್ರು, ಸರಿ ಹೋಯ್ತು. ಆಮೇಲೆ ಇವ್ರಿಗೆ ಹೇಳಬೇಕು, ವೇದವ್ಯಾಸ ದೇವರಿಗೆ. ದಾನವೇಂದ್ರ ಅಂದ್ರೆ ಕಲಿ, ಕಲಿ ಶ್ರೇಷ್ಠ. ಕಲಿ ನಾಶನಕ್ಕೋಸ್ಕರನೇ ಎಲ್ಲ ಮಹಾಭಾರತಾದಿ ಬರೆದಿದ್ದಾದ್ರಿಂದ ದಾನವೇಂದ್ರ ವಿನಾಶನ. ಅರ್ಥ ಆಯ್ತಾ? ಯಾವ ಸಮಸ್ಯೆನೂ ಇಲ್ಲ. ಇದು ತುಂಬಾ ಅರ್ಥ ಇದೆ. ದಾನವೇಂದ್ರ ಅಂದ್ರೆ ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿಯನ್ನು ವಿ ಅಂದ್ರೆ ಗರುಡ, ಗರುಡನಿಂದ ಸೋಲಿಸಿದವನು. ಕತೆ ನೆನಪಾಗುತ್ತಾ? ಕಿರೀಟ ಕರ್ಕೊಂಡು ಹೋಗ್ಬೇಕು, ಗರುಡ ತಾನೇ ಬಿಡಿಸ್ಕೊಂಡ್ ಬರೋದು, ಆ ಅರ್ಥ ಬರುತ್ತೆ, ಕಾಸ್ಟ್ ಅರ್ಥ ಬರುತ್ತೆ. ದಾನೇ ವರ್ತತೇತಿ ದಾನವಹ, ದಾನ ಮಾಡ್ತಕ್ಕಂಥ ಕರ್ಣ. ಕರ್ಣವೇಂದ್ರನ ವಿನಾಶನ ಮಾಡಿದ. ಒಳ್ಳೆಯವನಾಗಿದ್ರು ಕೂಡ, ದಾನ ಮಾಡಿದ್ರು ಕೂಡ ಕೌರವರ ಪಕ್ಷಕ್ಕೆ ಸೇರಿದ್ದಕ್ಕೆ ಹೋಯ್ತು. ಎಲ್ಲ ಯಜ್ಞ ಮಾಡಿ ಕೃಷ್ಣಾರ್ಪ ಅನ್ನೋದ್ರ ಏನೋ ಅಂದ್ಬಿಟ್ರೆ ಹೋಗುತ್ತಲ್ಲ ಹಾಗೆ. ಮುಂದೆ ನಾರಾಯಣ ಪರಂ ಬ್ರಹ್ಮ. ನಾರಾಯಣ ಸರಿ, ವೇದವ್ಯಾಸರು ನಾರಾಯಣ, ರಾಮನು ನಾರಾಯಣ, ಆಮೇಲೆ ಮೂಲ ರೂಪನು ನಾರಾಯಣ, ಎಲ್ಲ ನಾರಾಯಣ. ಪರಂ ಬ್ರಹ್ಮ ಅದು ಕೃಷ್ಣ ಪರಬ್ರಹ್ಮ. ಅದಕ್ಕೆ ಎಲ್ರಿಗೂ ಬ್ರಹ್ಮದೇವರೇ ಸ್ತೋತ್ರ ಮಾಡಬೇಕಾದ್ರೆ ಪರಬ್ರಹ್ಮನೇ. ರಾಮದೇವರ ಪ್ರತಿನಿತ್ಯದಲ್ಲೂ ಕೂಡ ಸ್ವಬ್ರಹ್ಮ ರುದ್ರ ಮರುದಸ್ವಿ ದಿವಾಕರಾದಿ ಬುದ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ. ರಾಮದೇವರಿಗೆ ಎಲ್ಲ ಜನ ಎಲ್ಲ ಕಾಣ ಹಾಗೆ ಭೂಲೋಕಕ್ಕೆ ಬಂದು ಎಲ್ಲ ದೇವತೆಗಳು ಕಿರೀಟ ಮಣ್ಣನ್ನ ಗಟ್ಟಿಸಿಬಿಟ್ಟು ನಮಸ್ಕಾರ ಮಾಡಬೇಕು. ಇದು ಸಹ ಪ್ರೆಸೆಂಟ್ ಸಾಕ್ಷಾತ್ತಾಗಿ ಬರ್ತಾ ಇದೆ ಪರಬ್ರಹ್ಮ. ಆಮೇಲೆ ವೇದವ್ಯಾಸರು ಪರಬ್ರಹ್ಮ. ಯಾತಕ್ಕೆ? ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಅವತಾರ ಮಾಡಿದ್ದವು. ಬ್ರಹ್ಮಸೂತ್ರ ಭಾಷೆ ಮೊದಲ ಕೊಟೇಶನ್ ಅದೇ, ನಾರಾಯಣ ತಿರುಷ್ವನ್ಮ ಜ್ಞಾನಂ ಹೃದಯಗೆ ಪುರ. ಗೊತ್ತಾಯ್ತಾ? ತ್ರೇತಾಯಾಂ ಕಿ ಜನ್ಯತಾ ಜಾತಂ ದ್ವಾಪರೇ ಅಖಿಲಂ. ಆಗ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸ ಅವತಾರ ಮಾಡಿದ ಮೇಲೆ ಅವರು ಕೂಡ ಪರಬ್ರಹ್ಮ. ಪನ್ನಗಾಶನ ವಾಹನ, ಪನ್ನಗಾಶನ ವಾಹನ, ಇದಕ್ಕೆ ಹೊಸ ಅರ್ಥ ಮಾಡ್ಬೇಕಾಗ. ಪನ್ನಗಾಶನೇ ಮೊದಲು ಗರುಡ ವಾಹನ ಅಂತ ಅರ್ಥ ಮಾಡಿದ್ದೀಗ. ಈಗೇನು ಅರ್ಥ ಮಾಡಬೇಕು? ಪನ್ನಗ ಅಶನ ವಾಹನ. ಪನ್ನಗಾಶನ ಅಂತ ಹೇಳಿದ್ರೆ ಯಾರಾಗ್ತಾರೆ ಈಗ? ಪನ್ನಗ, ಪನ್ನಗನೇ ಅಶನ ಆಗುತ್ತೆ. ಶೇಷದೇವರು ಅಶನ, ಶೇಷದೇವರ ಆಹಾರ ಯಾವುದು? ಹಾವು. ಆದ್ರಿಂದ ವಾಹನ ಅಂತ ಹೇಳಿದ್ರೆ ಗರುಡದ್ದಾಯ್ತಲ್ಲ ಈಗಾಗಲೇ. ಪನ್ನಗಾಶನ ವಾಹನ, ಪನ್ನಗಾಶನ ವಾಹನ. ಪನ್ನಗಕ್ಕೆ ಅಶನ ಯಾರು? ಅಲ್ಲ, ಪನ್ನಗ ಅಶನ ಗಾಳಿ, ವಾಯುದೇವರು. ವಾಹನ ವಾಯುವಾಹನ. ರಾಮದೇವ್ರ ವಾಯುವಾಹನ ಆಗಲಿಲ್ಲ, ಹನುಮಂತ ಕುತ್ಕೊಂಡು ಹೋದ್ರಲ್ಲ, ವಾಯುವಾಹನ ಆದ್ರಲ್ಲ. ಅರ್ಥ ಆಯ್ತಾ? ಪನ್ನಗಾಶನ ವಾಹನ, ಪನ್ನಗಾಶನೇ ವಾಹನ. ಇಲ್ಲಿ ಪನ್ನಗ ಅಶನಕ್ಕೆ ವಾಹನ. ಹಾವಿಗೆ ಆಹಾರ ಯಾವುದು? ಗಾಳಿ, ಅದು ವಾಹನ. ಒಂದೇ ಪದ ಎಷ್ಟು ಚೇಂಜ್ ಮಾಡ್ಬಿಡತ್ತೆ. ವಾಯುವಾಹನ ಆಗ್ತಾರೆ, ಗರುಡ ವಾಹನ ಆಗ್ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಾರಿ ಅಪೂರ್ವ. ಪನ್ನಗಾಶನ ವಾಹನ. ನೆಕ್ಸ್ಟ್ ಈಗ ಯಾರ್ಯಾರಿಗಾಯ್ತು? ರಾಮದೇವರಿಗಾಯ್ತು, ಕೃಷ್ಣದೇವರಿಗಾಯ್ತು, ಮೂಲ ಅಂತೂ ಗರುಡ ವಾಹನ ಎಲ್ಲರೂ ಆಗ್ಬಿಟ್ಟಿದ್ದಾರೆ. ಇನ್ನು ವೇದವ್ಯಾಸರಿಗೆ ಆಗ್ಬೇಕೀಗ. ಪನ್ನಗಾಶನ ವಾಹನ. ಪನ್ನಗಾಶನ ಮೊದಲೇ ಹೇಳಿದೆ ಈಗಾಗಲೇ. ಪನ್ನಗ ಅಂತ ಹೇಳಿದ್ರೆ ಹಾವು, ಗೊತ್ತಾಯ್ತ? ಹಾವು ಅಂತ ಹೇಳಿದ್ರೆ ಅಹಿ. ಅಹಿ ಹೆಸರ ಸಂಶಯ ವಿಪರೀತ ಕಾಲ ಕಡಿಯೋರು. ಅವ್ರನ್ನೆಲ್ಲ ವಾಹಿ, ಅವರ ಗತಿ ಕಳಿಸಿಬಿಡ್ತಾರೆ. ಮೋಕ್ಷ ಕೊಡೋದಿಲ್ಲ ಅವರಿಗೆಲ್ಲ. ಯೋಗಿಯರಿಗೆ ಮಾತ್ರ ಕೊಡ್ತಾರೆ, ಉಳಿದವರಿಗೆ ಕೊಡೋದಿಲ್ಲ. ಅದರಿಂದಾಗಿನೇ ಪನ್ನಗಾಶನ ವಾಹನ. ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ. ರಾಮದೇವ್ರಿಗೆ ಒಪ್ಲೇ ಮಾಡಕ್ ಹೋದ್ರೆ ಗೋಪಿಯರೇ ಇಲ್ಲ ಫಸ್ಟ್ ಅಲ್ಲಿ, ಜಲಕ್ರೀಡೆನೂ ಇಲ್ಲ, ವಸ್ತ್ರಾಪರಣನೂ ಮಾಡಿಲ್ಲ. ವೇದವ್ಯಾಸರು ಹಾಗೇನೆ. ಹೇಗೆ ವರ್ಣಿಸ್ತೀರಿ ಅಂದ್ರೆ ಫಸ್ಟ್ ವರ್ಣಿಸ್ತಾರೆ, ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ. ಜಲಕ್ರೀಡಾ ಲಡಯೋರ ಅಭೇದ. ಜಡಕ್ರೀಡಾ, ಜಡಕ್ರೀಡೆ ಅಂದ್ರೆ ಏನು? ಕುಂಭಕರ್ಣ ಬರ್ತಾನೆ, ಕಪಿಗಳು ಓಡಿ ಹಾವರಿ ಆಗ್ಬಿಡ್ತಾರೆ.
ದೊಡ್ಡವ್ರನ್ನ ಬಿಟ್ಟುಬಿಟ್ಟ ಸಣ್ಣವರೆಲ್ಲ ಆಗ ಹೋಗಿ ಹಿಡಿದು ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಸಂಕಟ ಅವರಿಗೆ. ಆಮೇಲೆ ಏನಾಯ್ತು ಗೊತ್ತಾ, ಆ ತಿಂದವರೆಲ್ಲ ಕಿವಿಯಿಂದ ಮುಗಿನ ಹೊರಬರಕ್ಕೆ ಶುರು ಮಾಡೋದಕ್ಕೆ ಜಂಪ್ ಮಾಡೋದು. ಅವರಿಗೆ ಖುಷಿ, ನನ್ ಮೊದ್ಲು ತಿನ್ಲಿ ಅಂತ. ಯಾಕೆ ಅಲ್ಲಿಂದ ಜಂಪ್ ಮಾಡೋದು ವಾಪಸ್ ಅಂತೇಳಿ. ಅದು ಕ್ರೀಡೆ ಆಗಿತ್ತು ಅವ್ರಿಗೆ. ಕುಂಭಕರ್ಣ ಸಮಸ್ಯೆ ಆಗಿದ್ದವ್ರು ಏನಾದ ಜನ ಕ್ರೀಡೆ ಆಗ್ಬೇಕು. ಅವರೆಲ್ಲ ಗೋಪಿ, ಅವರೆಲ್ಲ ಯಾರು ಕಪಿಗಳು, ಅವ್ರನ್ನ ಗೋಪಿ ಪರಮಾತ್ಮ ಕುಂಭಕರ್ಣನ ಕೊಂದು ರಕ್ಷಣೆ ಮಾಡಿಬಿಟ್ಟ. ಆದ್ದರಿಂದ ಸಮಸ್ಯೆನೇ ಬರಲಿಲ್ಲ. ಜಲಕ್ರೀಡಾ ಸಮಾಸಕ್ತ ನಾಂ ಗೋಪಿ, ಗೋಪಿ ಅಲ್ಲ, ಗೋಪನ ಮಾಡುವವನು ಗೋಪಿ, ರಕ್ಷಕನಾದವನು ಅಂತ. ಆಮೇಲೆ ಮುಂದೇನ್ ಮಾಡಿದ, ಬರೀ ರಕ್ಷಣೆ ಕೊಡ್ಲಿಲ್ಲ, ವಸ್ತ್ರಾಪಹಾರಕ. ವಸ್ತ್ರ ಅಂದ್ರೆ ಲಿಂಗದೇಹನೇ ತೆಗೆದುಹಾಕ್ಬಿಟ್ಟು. ಕಪಿಗಳೆಲ್ಲ ಮೋಕ್ಷ ಕೊಡ್ತೀವಿ ಅಂತ ಹೇಳಿದ್ರಿಂದ ಲಿಂಗ ಶರೀರ ಭಂಗ ಮಾಡದಾದ್ರಿಂದ ವಸ್ತ್ರಾಪಹಾರ. ಅಥವಾ ವಿಜಯಧ್ವಜ ಸ್ವಾಮಿಗಳೇ ಬರೀತಾರೆ ಭಾಗವತಲ್ಲಿ ಅರ್ಥ ಬರಿಬೇಕಾದ್ರೆ, ಗೋಪಿ ಜಾರ ಅಂತ ಕರೆದ್ರೆ ಅವರ ಲಿಂಗದೇಹ ಭಂಗ ಮಾಡಿದವು ಅಂತ ಅರ್ಥನೇ ಹೊರತು ಕಾಮುಕ ಅಂತ ಅರ್ಥ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಈ ವೇದವ್ಯಾಸರು ಬಂದ್ರು. ಹಾಗೇನೆ ಜಲಕ್ರೀಡಾ, ಜಲ ಅಂತ ಹೇಳಿದ್ರೆ ಶಾಸ್ತ್ರ, ಜಲಕ್ರೀಡಾ ಅಂದ್ರೆ ಏನು, ಶಾಸ್ತ್ರಾಧ್ಯಯನ, ವೇದಶಾಸ್ತ್ರ ವಿನೋದ. ಅವ್ರು ಯಾರು ಮಾಡ್ತಾರಲ್ಲ ಅಂಥವ್ರು ರಕ್ಷಣೆ ಮಾಡ್ತಾರೆ ಪರಮಾತ್ಮ. ಯಾರು ತನ್ನ ಸಾಮಾನ್ಯವಾಗಿ ತಮ್ಮ ಬಗ್ಗೆ ಸರಿಯಾಗಿ ನಡ್ಕೊಂಡವ್ರ ಬಗ್ಗೆ ಆಪತ್ತು ಬಂದ ತಕ್ಷಣ ಏನ್ ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಪರಿಹಾರ ಮಾಡಿದ. ಮತ್ತು ಆಸ್ ಯೂಶುವಲ್ ವಸ್ತ್ರ, ಲಿಂಗದೇಹ ಭಂಗ ಮಾಡಿಸ್ತಾರೆ ಮುಂದಾದ್ರಿಂದಾಗಿನೇ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರ, ಯಾವ ಸಮಸ್ಯೆನೂ ಇಲ್ಲ. ಪುಣ್ಯಶ್ಲೋಕ ತೀರ್ಥಪಾದೋ ವೇದವೇದ್ಯೋ ದಯಾನಿಧಿ ಸರ್ವತೀರ್ಥಾತ್ಮಕ ಸರ್ವಗ್ರಹ ರೂಪಿ ಪರಾತ್ಪರ. ಅಲ್ಲಿ ಮುಗಿತು ಆಯ್ತಾ. ಪುಣ್ಯಶ್ಲೋಕ ಓಂ ಪುಣ್ಯಶ್ಲೋಕಾಯ ನಮಃ, ತೀರ್ಥಪಾದಾಯ ನಮಃ, ವೇದವೇದ್ಯಾಯ ನಮಃ, ದಯಾನಿಧಯೇ ನಮಃ, ಸರ್ವತೀರ್ಥಾತ್ಮಕಾಯ ನಮಃ, ಸರ್ವಗ್ರಹ ರೂಪಿಣೇ ನಮಃ, ಪರಾತ್ಪರಾಯ ನಮಃ. ಅದೇ ಕ್ಲೋಸ್. ಪುಣ್ಯಶ್ಲೋಕ, ಶ್ಲೋಕ ಅಂದ್ರೆ ಕೀರ್ತಿ, ಪುಣ್ಯಕರವಾದ ಕೀರ್ತಿ ಉಳ್ಳವನು. ಯಾರು ಎಷ್ಟು ಭಾರಿ ಹೆಸರು ಮಾಡಿದ ಅವ್ರ ಕಡೆ ನಾವು ಅಂತಷ್ಟ ರೆಸ್ಪೆಕ್ಟ್ ಕೊಟ್ಬಿಟ್ಟು, ನಮ್ಮೂರವ್ರವರು, ನಮ್ಮ ಪಕ್ಕದ ಮನೆಯವರು, ಎದುರಿಗಿದ್ದವರು, ಆ ದೇಶದವರದ್ದು ಸಾಕು ಎಷ್ಟೊತ್ತಲ್ಲ ಗೌರವ ಸಿಗ್ಬೇಕು. ಪುಣ್ಯಶ್ಲೋಕ ಅಂತ ಕೀರ್ತಿ ಇರಬೇಕು. ಅಥವಾ ಪುಣ್ಯಕರ ಶ್ಲೋಕ, ಪುಣ್ಯಕರವಾದ ಕೀರ್ತಿ. ಹೇಳಿದ ತಕ್ಷಣ ಪುಣ್ಯ ಕ್ರೆಡಿಟ್ ಆಗ್ತಾವೆ. ಹೆಸರು ಹೇಳಿದ ತಕ್ಷಣ ಪುಣ್ಯ ಆ್ಯಡ್ ಆಗಿಬಿಡುತ್ತೆ. ಅಷ್ಟು ದೊಡ್ಡವನು ಭಗವಂತ. ತೀರ್ಥಪಾದ, ತೀರ್ಥ ಅಂದ್ರೆ ಪವಿತ್ರ ಪಾದವುಳ್ಳವನು. ಯಾಕೆ ಗಂಗಾ ತೀರ್ಥವೇ ಪಾದದಿಂದ ಬಂತು, ಗಂಗಾ ತೀರ್ಥವೇ ಬಂದಂತ ಪಾದವನಾದ್ರಿಂದ ನಾವು ತಲೆ ಮೇಲೆ ಹಾಕೊಂಡ್ರು ತೀರ್ಥ ಆಗೋದಿಲ್ಲ. ಕಾಲಿಂದ ಬಂದಿದ್ದ ತೀರ್ಥ ಆಯ್ತು. ಅದೆಂಥ ತೀರ್ಥ, ಇವತ್ತು ತೀರ್ಥ. ಎಲ್ಲರೂ ಯಾವ ರೀತಿ ಸ್ನಾನ ಮಾಡಿ ಹೆಸರು ಹೇಳಿದ್ರೆ ಸಾಕು ಉದ್ಧಾರ ಆಗಿಬಿಡುತ್ತೆ. ಅದಕ್ಕೆ ತೀರ್ಥಪಾದ. ಮುಂದೆ ವೇದವೇದ್ಯ, ವೇದಗಳಿಂದ ತಿಳಿಯಲ್ಪಡ್ತಕ್ಕಂಥ. ತಾನೇ ಹೇಳ್ತಾನೆ ವೇದಾಂತಕೃ ವೇದ ವಿದೇವ ಚಾಹಂ ವೇದಶ್ಚ ಸರ್ವೈರಹಮೇವ ವೇದ್ಯ ವೇದ ಪ್ರತಿಪಾದ್ಯ. ದಯಾನಿಧಿ, ಅತ್ಯಂತ ಕರುಣಾಳು ಪರಮಾತ್ಮ ಕೃಷ್ಣ. ಸರ್ವತೀರ್ಥಾತ್ಮಕ, ಎಲ್ಲಾ ತೀರ್ಥಗಳ ಸ್ವರೂಪ. ಯಾವ ತೀರ್ಥಗಳು ಪರಮಾತ್ಮನ ಯಾವ ಸಾಟಿಗೂ ಬರೋದಿಲ್ಲ. ಪರಮಾತ್ಮ ಲಿಂಕ್ ಆಗಿದ್ದ ತೀರ್ಥವು ಹೋಗಿ ಎಷ್ಟೇ ಸೂಪರ್ ಆದ್ರೂ ಒಂದು ಚೂರು ಕೂಡ ಮುಂದಕ್ಕೆ ಹೋಗೋದಿಲ್ಲ. ಅದೆಲ್ಲ ಕ್ರೆಡಿಟ್ ಎಲ್ಲ ಎಂಜಾಯ್ ನಡ್ಕೊಂಡು ಹೋಗ್ಬೇಕಷ್ಟೆ. ಸರ್ವತೀರ್ಥಾತ್ಮಕ, ಸರ್ವಗ್ರಹ ರೂಪಿ, ಸರ್ವಗ್ರಹಗಳನ್ನು ರೂಪಿಸಿದವನು, ಸೃಷ್ಟಿ ಮಾಡಿದವನು ಪರಮಾತ್ಮ. ರೂಪ ಕೊಟ್ಟವನು ರೂಪಿ ಅಂತ ಕರೀತಾರೆ. ರೂಪ ಇರೋನು ರೂಪಿ, ರೂಪ ಕೊಟ್ಟವನು ರೂಪಿ. ರೂಪಯತೀತಿ ರೂಪಿ, ರೂಪ ಮಶ್ಯಾಸ್ತೀತಿ ರೂಪಿ ಬೇರೆ, ರೂಪಯತೀತಿ ರೂಪಿ ಬೇರೆ. ಆದ್ರಿಂದ ಎಲ್ಲಾ ಗ್ರಹಗಳು ಅಂತ ಹೇಳಿ ಸೂರ್ಯಚಂದ್ರಾದಿಗಳನ್ನೇ ಏನ್ ಮಾಡಿದವನು ಪರಮಾತ್ಮ, ಸೃಷ್ಟಿ ಮಾಡಿದವನು. ಎಷ್ಟು ದೊಡ್ಡವನಿರ್ಬೇಕು. ನೆಕ್ಸ್ಟ್ ಪರಾತ್ಪರ, ಪರಕ್ಕಿಂತ ಪರ ಅಂದ್ರೆ ಪೂರ್ಣಕ್ಕಿಂತ ಪೂರ್ಣ. ಮಹಾಲಕ್ಷ್ಮೀ ದೇವಿ ಪರರು, ಅವರಿಗಿಂತ ಪರ, ಅದಕ್ಕೆ ಪರಾತ್ಪರ. ಈಗ ಇದಕ್ಕೆ ಬರಬೇಕು ರಾಮದೇವರಿಗೆ. ಪುಣ್ಯಶ್ಲೋಕ ತೀರ್ಥಪಾದ. ಪುಣ್ಯಶ್ಲೋಕ ರಾಮನಾಮ ನುಡಿ ಕಾಮಕ್ರೋಧವು ಬಿಡಿ. ರಾಮ ಅಂತ ಅಷ್ಟೇ ಸಾಕು, ಪಾಪ ಏನಾಗುತ್ತಂತೆ ಹೋಗ್ಬಿಡು. ಪುಣ್ಯಶ್ಲೋಕ ಹೆಸರು ಹೇಳಿದ್ರೆ ಸಾಕು. ಅದಕ್ಕೆ ತಮಾಷೆ ಹೇಳೋದಿಲ್ಲ. ಬಾಯಿ ಮುಚ್ಚಿ ರಾ ಅನ್ಲಕ್ ಬರೋದಿಲ್ಲ. ಬಾಯಿ ತೆಗೆದ ರಾ ಅನ್ಬೇಕು. ಮಾಡ್ಬೇಕಾದ್ರೆ ಬಾಯಿ ಮುಚ್ಚದೆ ಹೇಳಕ್ ಬರೋದಿಲ್ಲ. ಬಾಯಿ ತೆಗೆದು ರಾ ಅನ್ಬೇಕು, ಬಾಯಿ ಮುಚ್ಚಿ ಅನ್ಬೇಕು. ಒಂದು ಅರ್ಥ ಏನ್ ಗೊತ್ತಾ, ರಾ ಅಂತಿರ್ಲಿಕ್ಕೆ ಪಾಪಗಳೆಲ್ಲ ಹೋಗ್ಬಿಡತ್ತೆ. ಅಂತಷ್ಟು ಮತ್ತೆ ಬರೋದಂತೆ ಬ್ಲಾಕ್ ಮಾಡಿಬಿಡತ್ತೆ. ಬರಬಾರ್ದು ಮತ್ತೆ ಪಾಪ. ಮತ್ತೆ ಜನ ಬರ್ತಿದ್ರೆ ಏನು ಉಪಯೋಗ? ಅದೇ ಮುಕ್ತಿ ಕೊಡ್ತಾನೆ ಅಂತ ಅರ್ಥ. ಒಂದ್ ಸಾಲ ಉದ್ಧಾರ ಮಾಡ್ಬಿಡುತ್ತೆ, ಮುಕ್ತಿದಾಯಕ. ಅದಾದ ಮೇಲೆ ವೇದವೇದ್ಯ, ರಾಮದೇವರು ವೇದವೇದ್ಯ ಮಾತಾಡ್ತಾರೆ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ. ಗೊತ್ತಾಯ್ತಾ? ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ.
ವೇದವೇದ್ಯನಾದ ಪರಮಾತ್ಮ ರಾಮರೂಪದಲ್ಲಿ ಅವತಾರ ಮಾಡಿದ್ರಿಂದ ಎಲ್ಲ ವೇದಗಳು ಏನಾಗಿಬಿಟ್ಟವು, ರಾಮಾಯಣವೇ ಬಂತು, ರಾಮಾಯಣವಾಗಿ ಬಂದು ಸ್ತೋತ್ರ ಮಾಡಕ್ಕೆ ಶುರು ಮಾಡಿಬಿಟ್ಟು. ಸೊ ರಾಮ ಅಲ್ಲಿ ಏನಂತ ಆಯ್ತು, ಅಲ್ಲಿಗೆ ರಾಮ ವೇದವೇದ್ಯ ಅಂತಾಯ್ತು. ದಯಾನಿಧಿ ಕರುಣಾಳು, ಅಹಲ್ಯಾದ ಉದ್ಧಾರಾದಿಗಳು, ಇಲ್ಲಿ ತಿರುವಕ್ರಾದಿಗಳ ಉದ್ಧಾರಗಳು ಎಷ್ಟೆಷ್ಟು, ಜಟಾಯನ ಉದ್ಧಾರ ಒಂದಲ್ಲ ಎರಡ, ಎಲ್ಲ ರೂಪಕ್ಕೂ ಕಾಮನ್. ಮುಂದೆ ಸರ್ವತೀರ್ಥಾತ್ಮಕ, ಸರ್ವತೀರ್ಥಗಳ ಸ್ವರೂಪ, ಸರ್ವಗ್ರಹ ರೂಪಿ. ಈಗ ರಾಮದೇವರು ಸರ್ವತೀರ್ಥಾತ್ಮಕರು. ಯಾತಕ್ಕೆ ಸರ್ವತೀರ್ಥಾತ್ಮಕರು? ಎಲ್ಲಾ ತೀರ್ಥಗಳ ಸ್ವಾಮಿ ಪರಮಾತ್ಮ. ರಾಮ ಅಂದ್ರೆ ನಾರಾಯಣ. ಎಲ್ಲಾ ತೀರ್ಥಗಳು ತೀರ್ಥ ಆಗೋದೇ ಅವರಿಂದ. ಸಾಲಿಗ್ರಾಮ ಅಭಿಷೇಕ ಮಾಡಿದ್ರೆ ತೀರ್ಥ ಆಗೋದು. ಇವತ್ತು ಕೂಡ ನಿಮಗೆ ಗೊತ್ತಿರಬೇಕು, ತೀರ್ಥ ಅಂತ ಹೇಳಿದ್ರೆ ಇವರಲ್ಲೂ ಕೂಡ ಮಾಯಾವಾದಿಗಳು ಕೂಡ ತೀರ್ಥಕ್ಕೆ ನಿತ್ಯ ಸಾಲಿಗ್ರಾಮ ಪೂಜನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ತೀರ್ಥನೇ ಆಗಲ್ಲ ನಮಗೆ, ತೀರ್ಥ ಅವರೇ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ತೀರ್ಥಾತ್ಮಕ. ಮುಂದೆ ಉಳಿದವರೆಲ್ಲ ತೀರ್ಥರಾಗಿದ್ದು ಈತನಿಂದ, ಉಳಿದವರು ತೀರ್ಥರಾಗಿದ್ದು ಈತನಿಂದಲೇ. ಸರ್ವತೀರ್ಥ, ಸರ್ವಗ್ರಹ ರೂಪಿ, ಸರ್ವಗ್ರಹಗಳು ರೂಪಿಸ್ತಾನೆ. ಎಲ್ಲಿ ರಾಮಾಯಣದಲ್ಲಿ ಎಷ್ಟು ಗ್ರಹಗಳಿವೆ? ಸುಗ್ರೀವ ಸೂರ್ಯ, ಅಸೈತ ಅಂಗದ ಚಂದ್ರ, ಎಲ್ಲ ಗ್ರಹಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಆಗಿನ ಸರ್ವಗ್ರಹ ರೂಪಿ. ಅವರೆಲ್ಲರೂ ಸಬಾರ್ಡಿನೇಟ್ಸ್ ಪರಮಾತ್ಮನಿಗೆ ರೂಪ ಕೊಟ್ಟವರು. ಪರಾತ್ಪರ, ಪೂರ್ಣಕ್ಕಿಂತ ಪೂರ್ಣ. ರಾಮಪರ ಆಯ್ತು, ವೇದವ್ಯಾಸ ಪರ. ಪುಣ್ಯ ಶ್ಲೋಕ, ಪುಣ್ಯಕರವಾದ ಶ್ಲೋಕಗಳನ್ನ ಬರೆದವರು. ಶ್ಲೋಕಾರ್ಧಂ ಶ್ಲೋಕಪಾದಮ್ಮ ನಿತ್ಯಂ ಭಾಗವತೋದ್ಭವ. ಅರ್ಧ ಶ್ಲೋಕ, ಇಡೀ ಶ್ಲೋಕ ಕೂಡ ಅಲ್ಲ, ಶ್ಲೋಕಾರ್ಧ ಶ್ಲೋಕಪಾದ ಹೇಳಿದ್ರು ಕೂಡ ಏನಾಗತ್ತವನು ಗೋಸಹಸ್ರ ಫಲಂ ಲಭೇತ್, ಸಾವಿರಾರು ಗೋದಾನ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳಿದ್ರೆ ಪುಣ್ಯ ಶ್ಲೋಕ. ತೀರ್ಥಪಾದ, ಕಾಳಿದಾಸನ ಬಗ್ಗೆ ಹೇಳ್ಬೇಕಾದ್ರೆ ಅಕ್ಷರ ಲಕ್ಷ. ಅವನು ಬಂದು ಅದು ಅಕ್ಷರಕ್ಕೆ ₹1,00,000 ಕೊಡ್ತಿದ್ದ, ಅಕ್ಷರಕ್ಕೆ ₹1,00,000 ಕೊಡ್ತಿದ್ದ. ಕಾಳಿದಾಸನಿಗೆ ₹1,00,000 ಕೊಡ್ಬೇಕಾದ್ರೆ ಆಚಾರ್ಯಗೆ ಎಷ್ಟು ಕೊಡ್ಬೇಕು? ಅರ್ಧ ರಾಜ್ಯಂ ಸಭಾ, ಅರ್ಧ ರಾಜ್ಯ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ಭಕ್ತಾನ. ಆಮೇಲೆ ಸರ್ವಗ್ರಹ ರೂಪಿ, ಸರ್ವಗಳ ರೂಪಿಸಿದವರು. ಸರ್ವತೀರ್ಥಾತ್ಮಕ ಅಂದ್ರೆ ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಎಲ್ಲಾ ಶಾಸ್ತ್ರಗಳು ಮೂಲ ವೇದವ್ಯಾಸ ದೇವರು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವ, ಸರ್ವತೀರ್ಥಾತ್ಮಕ. ಸರ್ವಗ್ರಹ ರೂಪಿ, ವೇದವ್ಯಾಸ ಸರ್ವಗ್ರಹ ರೂಪಿಗಳು. ಯಾಕೆ ಎಲ್ಲರ ಸತ್ವನು ಬರ್ತಾರೆ, ಎಲ್ಲ ಗ್ರಹಗಳೆಲ್ಲ ಇದ್ದಾರೆ, ಕರ್ಣಾದಿಗಳೆಲ್ಲ ಇದ್ದಾರೆ ಅದರೊಳಗೆ. ಅದು ಸರ್ವಗ್ರಹ ರೂಪ, ಮತ್ತೊಮ್ಮೆ ರೂಪ ಕೊಡ್ತಾನೆ ಸತ್ವರಿಗೆಲ್ಲ ಕೂಡ. ಪರಾತ್ಪರ, ಪೂರ್ಣಕ್ಕಿಂತ ಪೂರ್ಣನಾದ್ದರಿಂದ ಯಾವ ಸಮಯ ಎಲ್ಲ ಪೂರ್ಣ ಪರಿಹಾರ. ಅಲ್ಲಿಗೆ ಇಡೀ ಕೃಷ್ಣಾಷ್ಟರಾಮ ಸ್ತೋತ್ರದ ಪ್ರತಿ ಪದಗಳು ಕೂಡ ಪ್ರತಿನಾಮವು 4 ರೂಪಕ್ಕೂ ಅನ್ವಯವಾಗಿ, ಇನ್ನೂ ಬೇರೆ ರೂಪಕ್ಕೂ ಬರುತ್ತೆ. ಮುಖ್ಯವಾಗಿ ದೃಷ್ಟಾಂತವಾಗಿ ಕೊಟ್ಟಿರೋದು ಅಷ್ಟು, ಅದನ್ನು ತಿಳ್ಕೊಂಡ್ರೆ ಒಂದು ಫಲಶ್ರುತಿ. ನಾಳೆ ಏಕಾಶಿ ಫಲ ಏನು ಯೋಚನೆ ಮಾಡಾಗಿಲ್ಲ, 3 ಫಲ, ಕರೆ ಫಲ, ಸರಿಯಾದ ಫಲಶ್ರುತಿ.